ಹಾಯ್ ಫ್ರೆಂಡ್ಸ್, ಇದು ಮಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅವಲಕ್ಕಿನ ಮಾಡಿದ್ದೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ತುಂಬ ದಿನ ಆಗಿತ್ತು ಇಂಡೋರ್ ಪ್ಲಾಂಟ್ಸ್ನೆಲ್ಲ ಕ್ಲೀನ್ ಮಾಡಿ. ಇಂಡೋರ್ ಪ್ಲಾಂಟ್ಸ್ನ ಕ್ಲೀನ್ ಮಾಡೋದ್ರ ಜೊತೆಗೆ ಸ್ಟೋನ್ಸ್ನು ಕೂಡ ಕ್ಲೀನ್ ಮಾಡಿ ಇಂಡೋರ್ ಪ್ಲಾಂಟ್ಸ್ನ ಮತ್ತೆ ಆರ್ಗನೈಸ್ ಮಾಡಿ ಇಡುವಷ್ಟರಲ್ಲಿ ಟೈಮ್ 1 ಗಂಟೆ ಆಗೋಯ್ತು. ಮಧ್ಯಾಹ್ನ ಲಂಚ್ ಅವರ್ ಇದು ನನ್ನ ಹಸ್ಬೆಂಡ್ಗೆ. ಅವರು 2 ಗಂಟೆಗೆಲ್ಲ ರಿಟರ್ನ್ ಆಫೀಸ್ಗೆ ಹೊರಟೋಗ್ಬಿಡ್ತಾರೆ. ಹಾಗಾಗಿ ಲಂಚ್ಗೆ ಕ್ವಿಕ್ ಆಗಿ ಆಗೋ ರೀತಿ ಮಸಾಲೆನ ರುಬ್ದೆ, ತರಕಾರಿನ ಹಾಕಿ ಟೊಮೊಟೊ ಬಾತ್ನ ಮಾಡಿದ್ದೆ. ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು, ಜೊತೆಗೆ ಅಷ್ಟೇ ಉದ್ರುದ್ರಾಗಿತ್ತು. ಟೊಮೊಟೊ ಬಾತ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಆ ನಂತರ ನಾನು ಫ್ರೆಶ್ ಅಪ್ ಆಗಿ ಬಂದು ಸಾಯಂಕಾಲ ಗಿಡಗಳಿಗೆಲ್ಲ ನೀರನ್ನ ಹಾಕಿ ಮತ್ತೆ ರಾತ್ರಿಗೆ ನಾನಿಲ್ಲಿ ಡ್ರೈ ಫ್ರಾನ್ಸ್ ಕರಿನ ಮಾಡ್ತಾ ಇದ್ದೀನಿ. ಸೀಗಡಿನ ಗರಿ ಗರಿಯಾಗಿ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡು ನಂತರ ಒಗ್ಗರಣೆಗೆ ಎಣ್ಣೆ, ಈರುಳ್ಳಿ, ಟೊಮೊಟೊನ ಹಾಕೊಂಡು ಫ್ರೈ ಮಾಡ್ಕೊಂಡು ಆ ನಂತರ ಸಾಂಬಾರ್ ಪುಡಿ, ಧನ್ಯ ಪುಡಿ, ಗರಂ ಮಸಾಲಾನ ಹಾಕೊಂಡು ಒಂದ್ 2 ನಿಮಿಷ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಂಡು ನೀರನ್ನ ಹಾಕೊಂಡು, ನೀರು ಕುದಿ ಬಂದ ನಂತರ ಉರ್ದಿಟ್ಕೊಂಡಿರುವಂತ ಸೀಗಡಿನ ತೊಳೆದು ಹಾಕೊಂಡು ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಆಯ್ತು.